ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎರಡನೇ ದಿನದ ವಿಧಾನಸಭಾ ಕಲಾಪದಲ್ಲಿ ಇವತ್ತು ಹಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ನಿನ್ನೆ ಭರವಸೆ ಕೊಟ್ಟಂತೆ ಸ್ಪೀಕರ್ ಯುಟಿ ಖಾದರ್ ಉತ್ತರ ಕರ್ನಾಟಕದ ಸಮಗ್ರ ಚರ್ಚೆಗೆ ಅವಕಾಶ ಕೊಟ್ಟರು. ಪ್ರತಿಪಕ್ಷ ನಾಯಕ ಅಶೋಕ್ ಚರ್ಚೆಯನ್ನು ಶುರು ಮಾಡಿದ್ರು. ಇನ್ನು ನಾಳೆಯೂ ಕೂಡ ಇದರ ಚರ್ಚೆ ಮುಂದುವರಿಯುತ್ತೆ. ಇದರ ನಡುವೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣ, ಆನ್ಲೈನ್ ಗೇಮಿಂಗ್ ಅವಾಂತರದ ಬಗ್ಗೆಯೂ ಕೂಡ ಗಮನ ಸೆಳೆಯಲಾಯಿತು. ರೈತರ ಆತ್ಮಹತ್ಯೆ, ಸಿಎಂ ಕುರ್ಚಿ ಕಿತ್ತಾಟದ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. ಇವತ್ತೇನೇನಾಯಿತು ಅದರ ಒಂದು ವರದಿ ನಿಮ್ಮ ಮುಂದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ. ಸರ್ಕಾರದ ಲೋಪದೋಷ ಬಿಚ್ಚಿಟ್ಟ ಅಶೋಕ್. ಮಾತು ಕೊಟ್ಟಂತೆ ಸ್ಪೀಕರ್ ಯುಟಿ ಖಾದರ್ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡಿದ್ರು. ಮಾತು ಆರಂಭಿಸಿದ ಪ್ರತಿಪಕ್ಷ ನಾಯಕ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. 2013ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು, ಈಗಲೂ ಇದ್ದಾರೆ. ಆಗಿನಂತೆಯೇ ಸರ್ಕಾರವನ್ನ ನಡೆಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಜನರ ಕಣ್ಣುರಿಸುವ ಬದಲು ಕುರ್ಚಿ ಕಿತ್ತಾಟದಲ್ಲಿ ಮೈಮರೆತಿದ್ದಾರೆ ಅಂತ ಹೇಳಿ ಲೇವಡಿ ಮಾಡಿದ್ರು. ಸರ್ಕಾರದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣ ಹೆಚ್ಚಾಗ್ತಾ ಇವೆ. ಇನ್ನು ಗ್ಯಾರಂಟಿ ಭ್ರಮೆಯಿಂದ ಹೊರಬಂದಿಲ್ಲ, ಖಜಾನೆ ಖಾಲಿ ಖಾಲಿ, ಸರ್ಕಾರ ಜಾಲಿ ಜಾಲಿ ಆಗಿದೆ ಅಂತ ವ್ಯಂಗ್ಯವಾಡಿದ್ರು. ಈ ವೇಳೆ ಅಶೋಕ್ ಮಾತಿಗೆ ಕೃಷ್ಣ ಬೈರೇಗೌಡ ಹಾಗೂ ಪ್ರಿಯಾಂಕ್ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಸದನಕ್ಕೆ ಸುಳ್ಳು ಮಾಹಿತಿ ನೀಡಬೇಡಿ ಅಂತ ಮುಗಿಬಿದ್ರು. ಈ ವೇಳೆ ಆಡಳಿತ ಪ್ರತಿಪಕ್ಷಗಳ ನಡುವೆ ಗದ್ದಲ ಶುರುವಾಯಿತು. ಅಂತಿಮವಾಗಿ ಸ್ಪೀಕರ್ 10 ನಿಮಿಷ ಕಲಾಪವನ್ನ ಮುಂದೂಡಬೇಕಾಯಿತು. ಸದನದಲ್ಲಿ ನಾನೇ ನಿಜವಾದ ಪ್ರತಿಪಕ್ಷ ನಾಯಕ. ಪ್ರತಿಪಕ್ಷ ನಾಯಕರ ಎದುರೇ ಯತ್ನಾಳ್ ಕೀಟಲೆ. ಇನ್ನು ಸದನದಲ್ಲಿ ಬಿಜೆಪಿ ನಾಯಕರನ್ನ ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕನೇ ಲೇವಡಿ ಮಾಡಿದ ಪ್ರಸಂಗವೂ ಎದುರಾಯಿತು. ಪ್ರಶ್ನೋತ್ತರ ಕಲಾಪದ ವೇಳೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಪಕ್ಷ ನಾಯಕರನ್ನ ಕಾಲೆಳೆಯುವ ಪ್ರಯತ್ನ ಮಾಡಿದ್ರು. ಸದನದ ಪ್ರಾರಂಭದಲ್ಲೇ ಸ್ಪೀಕರ್ ಪ್ರಶ್ನೋತ್ತರಕ್ಕೆ ಅವಕಾಶ ನೀಡಿದ್ರು. ಆಗ ಮೊದಲು ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಅವಕಾಶ ಕೊಡಿ ಅಂತ ಪ್ರತಿಪಕ್ಷಗಳ ಶಾಸಕರು ಒತ್ತಾಯ ಮಾಡಿದ್ರು. ಇದಕ್ಕೆ ವಿರೋಧ ಹೊರಹಾಕಿದ ಯತ್ನಾಳ್ ಮೊದಲು ನಿಯಮದಂತೆ ಪ್ರಶ್ನೋತ್ತರಕ್ಕೆ ಅವಕಾಶ ನೀಡಿ ಆಮೇಲೆ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆಗೆ ಕೊಡಿ ಎಂದ್ರು. ಇದೇ ವೇಳೆ ನಮಗೆ ಸೀಟುಗಳನ್ನ ಮುಂದೆ ಕೊಡಿ ಎಂದು ಸ್ಪೀಕರ್ ಮುಂದೆ ಬೇಡಿಕೆ ಇಟ್ರು. ನಾವು ಹಿರಿತನ ನೋಡಿ ಕೊಟ್ಟಿಲ್ಲ, ನಿಮ್ಮ ವಿಪಕ್ಷ ನಾಯಕರು ಹೇಳಿದ್ರೆ ನೋಡೋಣ ಅಂತ ಸ್ಪೀಕರ್ ಹೇಳಿದ್ರು. ಆಗ ಇಲ್ಲಿ ನಾನೇ ಸರಿಯಾದ ವಿಪಕ್ಷ ನಾಯಕ, ನಾನು ಮುಖ್ಯಮಂತ್ರಿ ಕಚೇರಿಗೂ ಹೋಗಲ್ಲ, ಸಚಿವರ ಬಳಿಯೂ ಹೋಗಲ್ಲ, ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ ಅಂತ ಪ್ರತಿಪಕ್ಷ ನಾಯಕ ಅಶೋಕ್ ವಿಜಯೇಂದ್ರ ಹೆಸರೇಳದೆ ಕಾಲೆಳೆಯುವ ಪ್ರಯತ್ನವನ್ನ ಮಾಡಿದ್ರು. ಈ ವೇಳೆ ಅಶೋಕ್ ಬಿಜೆಪಿ ನಾಯಕರು ಪೇಚಿಗೆ ಸಿಲುಕಿದ್ರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ, ನಾ ಯಾರ ಕೂಡ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು. ಓಕೆ. ಚನ್ನರಾಜ್ ಹಟ್ಟಿಹೊಳಿ ಪೋಸ್ಟ್ ಬಗ್ಗೆ ಪ್ರಸ್ತಾಪ. ಮುಖ್ಯಮಂತ್ರಿ ಡಿಕೆಶಿ ಎಂಬ ವಿಚಾರ ಕೆದಕಿದ ಬೆಲ್ಲರ್. ಇನ್ನು ಬೆಳಗ್ಗೆಯಷ್ಟೇ ಸದನಕ್ಕೆಂದು ಬೆಳಗಾವಿ ಏರ್ಪೋರ್ಟ್ಗೆ ಆಗಮಿಸಿದ ಡಿಕೆಶಿಯನ್ನ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಸ್ವಾಗತಿಸಿದ್ರು. ಇದರ ಫೋಟೋಗಳನ್ನ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಹಾಕುವ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಪೋಸ್ಟ್ ಹಾಕಿದ್ರು. ಇದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತು. ಈ ವಿಚಾರ ವಿಧಾನಸಭೆಯಲ್ಲೂ ಚರ್ಚೆಗೆ ಬಂತು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಇದರ ಬೆನ್ನಲ್ಲೇ ಚನ್ನರಾಜ್ ಮುಖ್ಯಮಂತ್ರಿ ಡಿಕೆಶಿ ಅಂತ ಹಾಕಿದ್ದಾರೆ. ಹಾಗಾಗಿ ಇದು ಎಲ್ಲರ ಗೊಂದಲಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಉತ್ತರ ಕೊಡಿ ಅಂತ ಕಾಂಗ್ರೆಸ್ ಶಾಸಕರನ್ನ ಕಾಲೆಳೆಯುವ ಪ್ರಯತ್ನ ಮಾಡಿದ್ರು. ಆದರೆ ಮಧ್ಯಪ್ರವೇಶ ಮಾಡಿದ ಸ್ಪೀಕರ್ ನಿಮಗೆ ಉತ್ತರ ಕರ್ನಾಟಕದ ಚರ್ಚೆ ಬೇಕಾ ಇಲ್ವಾ ಎಂದು ಪ್ರಶ್ನಿಸಿದ್ರು. ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ, ನಿಮಗೇನ್ ಕೆಲಸ ಅಂತ ಕೈ ಶಾಸಕರು ಟಾಂಗ್ ಕೊಟ್ರು. ಇದರ ಬಗ್ಗೆ ಗೊತ್ತಾಗ್ಬೇಕಲ್ಲ, ಎಲ್ಲರಿಗೆ ತಿಳಿಯಲಿ ಅಂತ ಅರವಿಂದ್ ಬೆಲ್ಲದ್ ಮತ್ತೆ ಲೇವಡಿ ಮಾಡುವ ಪ್ರಯತ್ನ ಮಾಡಿದ್ರು. ಆನ್ಲೈನ್ ಗೇಮಿಂಗ್ ನಿಯಂತ್ರಣಕ್ಕೆ ಸಿಮೆಂಟ್ ಮಂಜು ಆಗ್ರಹ. ಸಂಪೂರ್ಣ ನಿಯಂತ್ರಣದ ಬಗ್ಗೆ ಪರಂ ಅಸಹಾಯಕತೆ.
ಇನ್ನು ಪ್ರಶ್ನೋತ್ತರ ಕಲಾಪದ ವೇಳೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಸದನದಲ್ಲಿ ಸಕಲೇಶ್ಪುರದ ಸಿಮೆಂಟ್ ಮಂಜು ಪ್ರಸ್ತಾಪಿಸಿದ್ರು. ಆನ್ಲೈನ್ ಗೇಮಿಂಗ್ ಬಗ್ಗೆ ಯುವಕರು ಹಾಳಾಗ್ತಾ ಇದ್ದಾರೆ, ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ರು. ಆದ್ರೆ ಗೃಹ ಸಚಿವರೇ ಕಡಿವಾಣ ಹಾಕುವ ಬಗ್ಗೆ ಅಸಹಾಯಕತೆ ತೋಡಿಕೊಂಡ್ರು. ನಿಯಂತ್ರಣಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ, ಡಿಜಿಪಿಯನ್ನೇ ಇದಕ್ಕೆ ನೇಮಿಸಿದ್ದೇವೆ. 25,000 ಕೇಸ್ ದಾಖಲಾಗಿದ್ವು, ಅದರಲ್ಲಿ 15,000 ಕೇಸ್ಗೆ ಬಂದು ನಿಂತಿದೆ. ಅಂದ್ರೆ ಕೇಸ್ ಪ್ರಮಾಣ ಕಡಿಮೆಯಾಗಿದೆ ಎಂದರ್ಥ ಅಲ್ವೇ? ಇದರ ಮೇಲೆ ನಿಗಾ ಇಡೋದಕ್ಕೆ 45 ಸೈಬರ್ ಕ್ರೈಮ್ ಠಾಣೆಗಳನ್ನ ತೆರೆಯಲಾಗಿದೆ ಎಂದು. ಇನ್ನು ಕಿರಾಣಿ ಅಂಗಡಿಗಳಲ್ಲಿ ಮದ್ಯಪಾನ ಮಾರಾಟ ಆಗ್ತಾ ಇದೆ. ಗ್ಯಾರಂಟಿ ಹೆಸರಿನಲ್ಲಿ ಮಹಿಳೆಯರಿಗೆ ಹಣ ಹಾಕಿ ಎಣ್ಣೆ ಮಾರಿ ಅದನ್ನ ವಾಪಸ್ ಪಡೆದುಕೊಳ್ಳಲಿದೆ ಅಂತ ಜೆಡಿಎಸ್ ನಾಯಕ ಸುರೇಶ್ ಬಾಬು ಲೇವಡಿ ಮಾಡಿದ್ರು. ಇದೇ ವೇಳೆ ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ ಎಣ್ಣೆಯನ್ನ ಮಾರಾಟ ಮಾಡಿ ಅಂತ ಸುರೇಶ್ ಕುಮಾರ್ ಕಿಂಡಲ್ ಮಾಡಿದ್ರು. ಅಲ್ಲದೆ ಸ್ವಿಗ್ಗಿ, ಝೊಮ್ಯಾಟೊ ಜೊತೆ ಡ್ರಗ್ಸ್ ಸಪ್ಲೈ ಮಾಡಲಾಗ್ತಾ ಇದೆ, ಡ್ರಗ್ಸ್ ಮುಕ್ತ ಅಂತೀರಾ ಹೇಗೆ ಅಂತ ಪ್ರಶ್ನಿಸಿದ್ರು. ಅಂತಹ ಮಾಹಿತಿ ಇದ್ರೆ ಕೊಡಿ, ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಆನ್ಸರ್ ಮಾಡಿದ್ರು. ಒಟ್ನಲ್ಲಿ ಇವತ್ತಿನ 2ನೇ ದಿನದ ಕಲಾಪದಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವಕಾಶ ನೀಡಲಾಯಿತು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನ ಪದೇ ಪದೇ ಕುಟುಕುವ ಕೆಲಸ ಮಾಡಿದ್ರು. ಇನ್ನು ಗೃಹಲಕ್ಷ್ಮಿ ಬಾಕಿ ಹಣ, ಆನ್ಲೈನ್ ಗೇಮಿಂಗ್, ಕಡಿವಾಣ ವಿಚಾರಗಳು ಗಮನ ಸೆಳೆದ್ವು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಳಗಾವಿ.